ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಾನಿಂದು ನಿಮ್ಮೊಡನೆ ಹಂಚಿಕೊಳ್ಳಿರುವ ಸಂಗ್ರಹಿತ ವಿಷಯವಸ್ತು ದ್ವಿತೀಯ PUC ರಾಜ್ಯಶಾಸ್ತ್ರ ಅಧ್ಯಾಯ 5ರ ಸಂಚಿಕೆ 2. ರಾಷ್ಟ್ರ ನಿರ್ಮಾಣದ ತೊಡಕುಗಳು ಅಥವಾ ಅಡಚಣೆಗಳನ್ನು ವಿವರಿಸಿ. ಒಂದು ರಾಷ್ಟ್ರ ನಿರ್ಮಾಣ ಮಾಡಬೇಕಾದರೆ ಯಾವ್ಯಾವ ತೊಡಕು ಅಥವಾ ಸಮಸ್ಯೆಗಳು ಎದುರಾಗ್ತವೆ ಅವುಗಳನ್ನು ನೋಡ್ಕೊಂಡು ಬರುವ. ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕಾರಣಗಳು, ರಾಜಕೀಯ ಬಿಕ್ಕಟ್ಟು. ಮೊದಲನೇದಾಗಿ ಬಡತನ. ಭಾರತದಲ್ಲಿ ಬಹುತೇಕ ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ. ಮಳೆ ಸರಿಯಾಗಿ ಬಾರದೆ ಬೆಳೆ ಬರುತ್ತಿಲ್ಲ. ಬಹುತೇಕ ಜನರು ಬಡತನ ರೇಖೆಗಳಿಗಿಂತ ಕೆಳಗಿನವರಾಗಿರುತ್ತಾರೆ. ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಆಹಾರ, ವಸತಿ, ಉಡುಪು, ಆರೋಗ್ಯ, ಶೌಚಾಲಯ ಸೌಲಭ್ಯಗಳು ದೊರೆಯುತ್ತಿಲ್ಲ. ಬಡತನದಿಂದ ನಿರುದ್ಯೋಗ ಹೆಚ್ಚಾಗುತ್ತಾ ಇದೆ. ಸಾಮಾಜಿಕ ಮತ್ತು ಜನಸಂಖ್ಯಾ ಸ್ಫೋಟ. ಜನಸಂಖ್ಯೆ ಹೆಚ್ಚುತ್ತಿರುವುದರಿಂದ ಆಹಾರ, ವಸತಿ, ಉಡುಪು ಮುಂತಾದ ಸೌಲಭ್ಯಗಳು ದೊರೆಯುತ್ತಿಲ್ಲ. ಬಡತನ ನಿರುದ್ಯೋಗ ಹೆಚ್ಚಿಸುತ್ತಿದೆ. ಪ್ರಾದೇಶಿಕ ಅಸಮತೋಲನ. ಭಾರತದ ಎಲ್ಲ ರಾಜ್ಯಗಳು ಒಂದೇ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿಲ್ಲ. ಮಹಾರಾಷ್ಟ್ರ, ಒಡಿಶಾ ಮುಂತಾದ ಕಡೆಗಳಲ್ಲಿ ಪ್ರತ್ಯೇಕ ರಾಜ್ಯ ರಚನೆಗೆ ಚಳುವಳಿಗಳು ನಡೆಯುತ್ತಾ ಬಂದಿವೆ. ಸಾಮಾಜಿಕ ಮತ್ತು ರಾಜಕೀಯ ಕಾರಣಗಳು. ಅಸ್ಸಾಂ, ಕೇರಳ, ಉತ್ತರ ಪ್ರದೇಶದಲ್ಲಿ ಕೋಮುವಾದ ಹೆಚ್ಚುತ್ತಿದೆ. ಜಾತಿ ಗಲಾಟೆಗಳು, ಭಯೋತ್ಪಾದನೆ ಹೆಚ್ಚುತ್ತಿದೆ. ಕೇಂದ್ರ ರಾಜ್ಯಗಳ ನಡುವೆ ವಿವಾದಗಳಾಗುತ್ತಿವೆ. ರಾಜಕೀಯ ಬಿಕ್ಕಟ್ಟು. ಸಮ್ಮಿಶ್ರ ಸರ್ಕಾರಗಳು, ಬಹುಪಕ್ಷ ಪದ್ಧತಿ ರಾಜಕೀಯ ಬಿಕ್ಕಟ್ಟನ್ನು ಮೂಡಿಸುತ್ತದೆ. ರಾಜಕಾರಣಿಗಳ ಸ್ವಾರ್ಥ ಮನೋಭಾವನೆ ಉತ್ತಮ ಕಾನೂನಿನ ರಚನೆಗೆ ಅವಕಾಶ ನೀಡುತ್ತಿಲ್ಲ. ರಾಜಕೀಯ ಎಂಬುದು ಹಣ, ಆಸ್ತಿ ಗಳಿಸುವ ಮಾರ್ಗವಾಗಿದೆ. ರಾಷ್ಟ್ರ ನಿರ್ಮಾಣದ ಅಡಚಣೆಗಳನ್ನು ಅಥವಾ ತೊಡಕುಗಳನ್ನು ನಿವಾರಿಸುವ ಕ್ರಮಗಳು ಮತ್ತು ಪರಿಹಾರೋಪಾಯಗಳು. ಮೊದಲನೇದಾಗಿ ರಾಜಕೀಯ ಸ್ಥಿರತೆ. ಅಸ್ತಿತ್ವಕ್ಕೆ ಬಂದ ಸರ್ಕಾರ ಪೂರ್ಣ ಅವಧಿಯನ್ನು ಪೂರೈಸಬೇಕು. 5 ವರ್ಷಕ್ಕೆ ಮೊದಲು ಸರ್ಕಾರ ಬದಲಾಗಬಾರದು. ಅವಿಶ್ವಾಸ ನಿರ್ಣಯಕ್ಕೆ ಅವಕಾಶವಿರಬೇಕು. ರಾಷ್ಟ್ರ ಅಭಿವೃದ್ಧಿಗೆ ಅಗತ್ಯವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು. ಆದ್ಯತೆಗಳ ಆಯ್ಕೆ. ಮೂಲಭೂತ ಸೌಕರ್ಯಗಳಾದ ಆಹಾರ, ವಸತಿ, ಉಡುಪು ಎಲ್ಲರಿಗೂ ದೊರೆಯಬೇಕು. ಶಿಕ್ಷಣ, ಸಾರಿಗೆ, ಉದ್ಯೋಗ, ಆರೋಗ್ಯ, ಕೃಷಿ ಅಭಿವೃದ್ಧಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಕಾರ್ಯಕ್ರಮಗಳನ್ನು ಜಾರಿಗೆ ತರುವುದು. ಪಂಚವಾರ್ಷಿಕ ಯೋಜನೆಗಳ ಪ್ರಕಾರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಮಿಶ್ರ ಆರ್ಥಿಕತೆ. ಸರ್ಕಾರಿ ಹಾಗೂ ಖಾಸಗಿ ಉದ್ಯಮಿಗಳ ಸಹಭಾಗಿತ್ವ ಆರ್ಥಿಕ ಪ್ರಗತಿಗೆ ನೆರವಾಗುತ್ತದೆ. ಟಾಟಾ, ಬಿರ್ಲಾ, ವಿಪ್ರೋ, ಇನ್ಫೋಸಿಸ್ ಕಂಪನಿಗಳು ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಶ ನೀಡಿದೆ. ರಾಜ್ಯ ನಿರ್ದೇಶಕ ತತ್ವಗಳು. ಸಂಪತ್ತಿನ ವಿಕೇಂದ್ರೀಕರಣವಾಗಬೇಕು. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು. ರಾಜ್ಯ ನಿರ್ದೇಶನ ತತ್ವಗಳನ್ನು ಜಾರಿಗೆ ತರಬೇಕು. 6ನೇ ಅಂಶ ನಾಗರಿಕ ಸಮಾಜದ ಪಾತ್ರ. ರಾಜಕೀಯ ಮತ್ತು ಆಡಳಿತದಲ್ಲಿ ಭ್ರಷ್ಟಾಚಾರ, ಸರ್ಕಾರದ ವಿಳಂಬ ನೀತಿ, ಜನವಿರೋಧಿ ನೀತಿಗಳ ವಿರುದ್ಧ ಸಮಾಜದ ಸಂಘಟನೆಗಳು ಹೋರಾಡಬೇಕು. ಭ್ರಷ್ಟಾಚಾರದ ವಿರುದ್ಧ ಭಾರತ ಚಳುವಳಿ, ಎಲೆಕ್ಷನ್ ವಾಚ್ ಸಂಘಟನೆಗಳು ಈ ನಿಟ್ಟಿನಲ್ಲಿ ಉತ್ತಮ ಪ್ರಯತ್ನಗಳಾಗಿವೆ. ಅಸಮಾನತೆ. ಪ್ರಜಾಪ್ರಭುತ್ವಕ್ಕೆ ತೊಡಕು ಅಥವಾ ಅಡಚಣೆ ಅಥವಾ ಪ್ರತಿಬಂಧಕ ಹೇಗೆ? ಜಾತಿ ಆಧಾರಿತ, ಲಿಂಗ ಆಧಾರಿತ ಅಸಮಾನತೆಗೆ ಕಾರಣಗಳು ವಿವರಿಸಿ. ಜಾತಿ ಆಧಾರದ ಮೇಲೆ ಮೇಲುಜಾತಿ, ಕೆಳಜಾತಿ ಎಂದು ತಾರತಮ್ಯ ಮಾಡುವುದೇ ಜಾತಿ ಆಧಾರಿತ ಅಸಮಾನತೆ. ವರ್ಣಾಶ್ರಮ ಪದ್ಧತಿ. ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಗಗಳಿದ್ದವು. ಇದು ಕ್ರಮೇಣ ಜಾತಿ ವ್ಯವಸ್ಥೆಯಾಯಿತು.
ಸಾಮಾಜಿಕ ಅಂತರ, ವಿವಿಧ ಜಾತಿಗಳ ಪದ್ಧತಿಗಳು, ಸಂಸ್ಕೃತಿ, ಆಹಾರ ಪದ್ಧತಿ ಮುಂತಾದವುಗಳಲ್ಲಿ ವ್ಯತ್ಯಾಸ ಇದ್ದುದರಿಂದ ಜಾತಿಗಳ ನಡುವೆ ಅಂತರ ಹೆಚ್ಚಾಯಿತು. ಅನಕ್ಷರತೆ ಮತ್ತು ಸಂಪ್ರದಾಯ. ಅನಕ್ಷರಸ್ಥ ಜನರು ಮೂಢನಂಬಿಕೆ ಸಂಪ್ರದಾಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದರಿಂದ ಸಂಕುಚಿತ ಮನೋಭಾವ ಹೆಚ್ಚಾಗಿತ್ತು. ನಾವು ಮಾತ್ರ ಮೇಲು, ಉಳಿದವರು ಕೀಳು ಎಂಬ ಭಾವನೆ ಅವರಲ್ಲಿತ್ತು. ಮೇಲಿರಿಮೆ. ಮೇಲ್ಜಾತಿಯ ಜನ ಸಮಾಜದಲ್ಲಿ ಎಲ್ಲ ಅನುಕೂಲಗಳನ್ನು ಪಡೆದುಕೊಂಡು ಪ್ರಬಲರಾಗಿದ್ದರು. ಕೆಳಜಾತಿಯವರು ಸ್ಥಾನಮಾನ ಹಾಗೂ ಸೌಲಭ್ಯಗಳಿಲ್ಲದೆ ತಿರಸ್ಕಾರಕ್ಕೆ ಗುರಿಯಾಗಿದ್ದರು. ವೈವಾಹಿಕ ನಿರ್ಬಂಧಗಳು. ಮೇಲ್ಜಾತಿ, ಕೆಳಜಾತಿ, ಉಪಜಾತಿಗಳ ನಡುವಣ ವಿವಾಹವನ್ನು ಹಿರಿಯರು ವಿರೋಧಿಸುತ್ತಾ ಬಂದಿರುವುದರಿಂದ ಜಾತಿ ಆಧಾರಿತ ತಾರತಮ್ಯ ಹೆಚ್ಚಾಯಿತು. ಪ್ರಜಾಪ್ರಭುತ್ವಕ್ಕೆ ಕಳಂಕ. ಜಾತಿ ಪದ್ಧತಿ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾದುದು. ರಾಷ್ಟ್ರೀಯ ಭಾವನೆಯನ್ನು ಹಾಳು ಮಾಡಿ ಅಸಹನೆಗೆ ದಾರಿ ಮಾಡಿಕೊಡುತ್ತದೆ. ಶ್ರೀಮಂತರು ಮತ್ತು ಬಡವರ ನಡುವೆ ಅಂತರ ಹೆಚ್ಚಾಗುತ್ತದೆ. ಮಾನವ ಹಕ್ಕುಗಳಿಗೆ ಧಕ್ಕೆಯಾಗುತ್ತದೆ. ಜಾತಿ ಉಪಜಾತಿಗಳ ನಡುವೆ ಘರ್ಷಣೆಯಾಗುತ್ತದೆ. ಜಾತಿಯ ಆಧಾರದ ಮೇಲೆ ಚುನಾವಣೆಗೆ ಸ್ಪರ್ಧಿಸುತ್ತಾರೆ. ಆರ್ಥಿಕವಾಗಿ ಪ್ರಬಲರಾಗಿರುವ ಜಾತಿಗಳು ರಾಜಕೀಯವಾಗಿ ಪ್ರಬಲರಾಗಿ ಮುಂದುವರಿತಾ ಹೋಗುತ್ತಾರೆ. ಧನ್ಯವಾದಗಳು. ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.